ಉಗ್ರರ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಂಜುನಾಥ್ ರಾವ್ ಜೊತೆಗೆ ಮತ್ತೊಬ್ಬ ಕನ್ನಡಿಗ ಸಾವಿನ ಶಂಕೆ. ಪಬ್ಲಿಕ್ ಟಿವಿಗೆ ಕಾಶ್ಮೀರದಲ್ಲೇ ಇರುವ ಸಂಸದ ತೇಜಸ್ವಿ ಸೂರ್ಯ ಅವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತೊಬ್ಬ ಕನ್ನಡಿಗ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. 4 ಕನ್ನಡಿಗರು ಗಾಯಗೊಂಡಿದ್ದಾರೆ. ನಾನು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆ ಸ್ಪಾಟ್ಗೂ ಕೂಡ ಹೋಗ್ತೀನಿ. ನೊಂದಿರುವಂತಹ ಕುಟುಂಬಸ್ಥರ ಜೊತೆಗೆ ನಾನು ಮಾತನಾಡ್ತೀನಿ. ಅವರುಗಳನ್ನ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರೋದು ಮತ್ತು ಮೃತದೇಹವನ್ನು ಶಿಫ್ಟ್ ಮಾಡೋ ವ್ಯವಸ್ಥೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನು ಪಬ್ಲಿಕ್ ಟಿವಿ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಮಾತನಾಡೋ ಹೊತ್ತಲ್ಲಿ ಕರ್ನಾಟಕದ ಇಬ್ಬರು ಸಾವನ್ನಪ್ಪಿರುವಂತಹ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಟ್ ಇದನ್ನ ಹೇಳೋದ್ರಿಂದಾಗಿ ಇನ್ನೂ ಅಧಿಕೃತವಾಗಿ ಡೆತ್ ಅನೌನ್ಸ್ ಆಗದೇ ಇರೋ ಕಾರಣದಿಂದಾಗಿ ಇದನ್ನು ಹೇಳೋದ್ರಿಂದ ಯಾರಾದರೂ ಕುಟುಂಬ ಇಲ್ಲಿಂದ ಹೋಗಿದ್ರೆ ಅವರು ಆತಂಕಕ್ಕೊಳಗಾಗಬಹುದು. ಆ ಕಾರಣಕ್ಕೆ ಇದನ್ನು ಸ್ವಲ್ಪ ಗೌಪ್ಯತೆ ಮೇಂಟೈನ್ ಮಾಡೋಣ, ಸ್ವಲ್ಪ ಹೊತ್ತುಗಳ ನಂತರದಲ್ಲಿ ಇದನ್ನು ಕನ್ಫರ್ಮೇಷನ್ ಪಡ್ಕೊಂಡ ನಂತರ ಅದನ್ನು ಹೇಳ್ತೀವಿ ಅಂತ ಕೂಡ ಹೇಳಿದ್ರಿಂದ ಆ ಹೆಸರು ಏನಿರಬಹುದು ಅನ್ನೋದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಬಟ್ ಮಂಜುನಾಥ್ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಲಭ್ಯವಾಗಿತ್ತು. ಅದರ ಜೊತೆಗೆ ಮತ್ತೊಬ್ಬ ಕನ್ನಡಿಗನ ಸಾವಿನ ಕುರಿತಾಗಿಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಆಗಿದೆ. ಎಲ್ಲರನ್ನೂ ಕೂಡ ನೀನು ಹಿಂದೂನಾ ಅಂತ ಕೇಳಿ ಬಲಿ ಕೊಟ್ಟಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ 27 ಮಂದಿ ಬಲಿಯಾಗಿದ್ದಾರೆ. ಹಿಂದೂಗಳನ್ನೇ ಹುಡುಕಿ ರಾಕ್ಷಸರು ಟಾರ್ಗೆಟ್ ಮಾಡಿದ್ದಾರೆ. ನೀನು ಹಿಂದೂನಾ ಅಂತ ಕೇಳಿ ಗುಂಡಿಟ್ಟಿದ್ದಾರೆ ಭಯೋತ್ಪಾದಕರು. ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ ರಕ್ತ ಪಿಪಾಸುಗಳು. ಕಾಶ್ಮೀರದಲ್ಲಿ ನಡೆದಿರುವಂತಹ ನರಮೇಧದ ವರದಿ ಒಂದೊಂದಾಗಿ ಲಭ್ಯವಾಗ್ತಾ ಇದೆ ಮತ್ತು ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇದೆಲ್ಲದರ ನಡುವಲ್ಲೇ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಕೆಲವರು ಸಂಸದರ ಆದಿಯಾಗಿ ಕನ್ನಡಿಗರ ಸಂಖ್ಯೆ 2 ಡೆತ್ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಅಧಿಕೃತವಾಗಿ ಹೇಳ್ತಿಲ್ಲ. ಬಟ್ ಏನಾದರೂ ಅದರ ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಕನ್ಫರ್ಮ್ ಮಾಡ್ತಾ ಇದ್ದಾರಾ ಏನು? ದಿವ್ಯಾ, ರಾಜ್ಯದ ಕೆಲವು ನಾಯಕರು ಈ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಕರ್ನಾಟಕದಿಂದ ಪ್ರವಾಸಕ್ಕೆ ತೆರಳಿದಂಥ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಒಂದು ಅಧಿಕೃತವಾಗಿ ಗೊತ್ತಾಗಿದೆ ಮಂಜುನಾಥ್ ರಾವ್ ಅನ್ನುವಂಥವ್ರು, ಇನ್ನೊಂದು ಸಾವು ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರದಿಂದ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಬಂದಿಲ್ಲ. ನಾನು ಆಗಲೇ ಹೇಳಿದಂತೆ ಸರಿಸುಮಾರು 27 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಶಂಕೆಗಳು ಕೂಡ ಇದ್ದಾವೆ. ಮೃತ ದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿ ಅವುಗಳನ್ನು ಐಡೆಂಟಿಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅವ್ರ ಜೊತೆಗೆ ಕುಟುಂಬಸ್ಥರು, ಸ್ನೇಹಿತರು ಯಾರು ತಿಳಿದಿದ್ದಾರೆ ಅವರಿಂದ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಒಟ್ಟು ಎಲ್ಲ ಅಂಕಿಅಂಶಗಳನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ರಾಜ್ಯವಾರು ಯಾರ್ಯಾರು ಮೃತಪಟ್ಟಿದ್ದಾರೆ, ಮತ್ತೆ ಎಷ್ಟು ಜನ ಮೃತಪಟ್ಟಿದ್ದಾರೆ, ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು, ಮತ್ತೆ ಇಂಜುರಿ ಎಷ್ಟು ಜನಕ್ಕಾಗಿದೆ, ಮತ್ತೆ ಗಂಭೀರವಾಗಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಬಹುತೇಕ ಈಗಾಗಲೇ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಗಳು ಕೂಡ ಬರುವಂತ ಸಾಧ್ಯತೆಗಳಿದಾವೆ. ಇಷ್ಟೊತ್ತು 2 ಸಾವು ಅಂತ ಹೇಳಲಾಗ್ತಾ ಇತ್ತು. ಈಗ ಅದು ಏಕಾಏಕಿ 27ಕ್ಕೆ ಹೋಗಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಯಾರ್ಯಾರು ಮತ್ತೆ ಯಾವ್ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಬರುವಂತ ನಿರೀಕ್ಷೆಗಳಿದಾವೆ. ಇಲ್ಲಿ ಕರ್ನಾಟಕದವರು ಕೂಡ ಎಷ್ಟು ಅನ್ನುವಂಥದ್ದು ಕೂಡ ಅಧಿಕೃತವಾಗಿ ಗೊತ್ತಾಗುತ್ತೆ. ಈಗ ಕೆಲವು ಮಾಹಿತಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಾಥಮಿಕವಾಗಿ ಬಂದಿರುವಂಥದ್ದು 2 ಸಾವುಗಳಾಗಿವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಸಿಕ್ಕಿವೆ. ಅದರಲ್ಲಿ ಒಂದು ಮಂಜುನಾಥ್ ರಾವ್ ಅನ್ನುವಂಥದ್ದು ಗೊತ್ತಾಗಿದೆ, ಇನ್ನೊಂದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ. ಬಹುತೇಕ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅದು ಖಚಿತ ಆಗುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಓಕೆ ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಒಟ್ಟಾರೆ ಈ ಜಾಗದಲ್ಲಿ ನಡೆದಿರುವಂತಹ ಕ್ರೌರ್ಯದಲ್ಲಿ 27 ಮಂದಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಇನ್ನೂ ಜಾಸ್ತಿ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಬಟ್ ಕನ್ನಡಿಗರು ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತಿದ್ದಾರೆ. ಮಂಜುನಾಥ್ ಒಬ್ಬರು, ಮತ್ತೊಬ್ಬರ ಸಾವಿನ ವಿಷಯವಾಗಿಯೂ ಕೂಡ ಮಾತು ಹರಿದಾಡ್ತಾ ಇದೆ. ಆದರೆ ಅದು ಆಗದಿರಲಿ ಅನ್ನುವಂತಹ ಪ್ರಾರ್ಥನೆ ಎಲ್ಲರದ್ದಾಗಿದೆ.